ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವತ್ತು ತೋಟಕ್ಕೆ ಸ್ಪ್ರೇ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ, ಪೈಪ್ ಎಳಿತಾ ನಿಂತಿದ್ದೀನಿ ನಾನು. 3 ಜನ ಮೇಲೆ ಹೋಗಿದ್ದಾರೆ. 2 ಲ್ಯಾನ್ಸು ಮತ್ತೊಬ್ಬರು ಪೈಪ್ ಎಳಿಯೋಕ್ಕೆ. ನಾನು ಮೋಟ್ರ್ ತಗೊಂಡು ನಿಂತ್ಕೊಂಡು ಔಷಧಿ ಮಾಡಿಕೊಂಡು ಮೋಟ್ರ್ ಆನ್ ಮಾಡೋಕ್ಕೆ ಅಂತ ನಾನು ನಿಂತಿದ್ದೀನಿ. ನೋಡಿ, ನಮ್ಮ ತೋಟ ಎಷ್ಟು ಎತ್ತರದಲ್ಲಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತಡೀರಿ. ನೋಡಿ ಫ್ರೆಂಡ್ಸ್, ಎಷ್ಟು ಹೈಟ್ ಇದೆ ಅಂತ ಅಂದ್ಬಿಟ್ಟು ತೋಟ ತುಂಬ ಮಂಟಿ ಅಂದರೆ ಬೆಟ್ಟ ಅಂತಾರಲ್ಲ ಅಲ್ಲಿರೋದು. ನೋಡಿ, ಕಾಣಿಸ್ತಿದೆಯಾ? ನಾನು ಮಧ್ಯ ತೋಟದಲ್ಲಿ ನಿಂತಿದ್ದೀನಿ. ಪೈಪ್ ಎಳೆಯೋಣ ಅಂತ ಬಂದೆ. ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಆ ಥರ ಮೋಡ ಆಗ್ಬಿಟ್ಟಿದೆ ಫುಲ್ಲು. ನೋಡಿ, ಪೈಪ್ ಎಳೆಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೀನಿ. ಎಲ್ಲರೂ ಅಲ್ಲಿ ಹೋಗಿದ್ದಾರೆ, ಮೇಲೆ ತುದೀಲಿದ್ದಾರೆ ಸ್ಪ್ರೇ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಎತ್ತರ ಇದೆ ಅಂತ ಅಂದರೆ ನನಗಿಂತ ಎತ್ತರ ಇದೆ ಗಿಡಗಳು. ನಾನೇ ಮುಚ್ಚೋಗ್ತೀನಿ, ಕುಳುಕಿದ್ದೀನಿ ಬೇರೆ. ನೋಡಿ, ನನಗಿಂತ ಎಷ್ಟು ಎತ್ತರ ಇದೆ ಅಂತ ಅಂದ್ಬಿಟ್ಟು. ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು, ಅಲ್ಲಿಂದ ಬಿದ್ದನೋ ಎದ್ನೋ ಅಂತ ಅಂದ್ಬಿಟ್ಟು ಓಡಿ ಬಂದೆ. ಮೋಟ್ರ್ ಸ್ಟಾರ್ಟ್ ಮಾಡಿಬಿಟ್ಟು ಹಿಂಗೆ ನಿಂತ್ಕೊಂಡಿದ್ದೀನಿ. ನೋಡಿ, ಅಲ್ಲಿಂದ ಓಡಿ ಬಂದಿದ್ದೀನಿ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಅಂದ್ಬಿಟ್ಟು. ಡ್ರಮ್ಗೆ ಔಷಧಿ ಕದ್ದುಬಿಟ್ಟು ಇಟ್ಟಿದ್ದೀವಿ ಸ್ಪ್ರೇ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಇದಕ್ಕೆ ಏನೇನು ಮೆಡಿಷನ್ ಹಾಕ್ತೀವಿ ಅಂತ ಅಂದರೆ, ಇದಕ್ಕೆ ಸುಜಾಲ 19 ಆಲ್ ಅಂತ ಇದೊಂದು ಪೌಡ್ರ್ ಹಾಕ್ತೀವಿ. ಒಂಥರ ಸೇಮ್ ಇದು ಒಂಥರ ಗೊಬ್ಬರದ ಥರ. ಕಾಫಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಇಳುವರಿ ಬರಲಿ, ದಪ್ಪ ಆಗಲಿ ಕಾಯಿ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಕಾಂಟಪ್ಲೆಸ್ ಅಂತ ಅಂದ್ಬಿಟ್ಟು, ಇದು ಕೊಳೆ ರೋಗ ಏನು ಬರ್ದಂಗೆ ಅಂತ ಹಾಕೋದು. ಇದು ಆಮ್ಲ, ಇಳುವರಿ ಚೆನ್ನಾಗಿ ಬರುತ್ತೆ. ತಳ ರೆಕ್ಕೆಲಿ ಹುಳ ಹೊಡಿತಾ ಇರುತ್ತೆ, ಆಮೇಲೆ ಎಲೆ ಉದುರೋದು, ಕಾಯಿ ಸಣ್ಣಾಗಿರುತ್ತೆ, ಕಾಯೆಲ್ಲ ಉದುರೋಗೋದು, ಆ ಥರ ಎಲ್ಲ ಆಗ್ತಾ ಇರುತ್ತಲ್ವ. ಇದರ ಮೆಡಿಷನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ಪ್ರೇ ಮಾಡ್ತಿದ್ದು. ವರ್ಷಕ್ಕೆ ಒಂದು 2-3 ಸಲ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು, ತೋಟ ಕಂಡೀಷನ್ ಆಗಿರುತ್ತೆ ಅಂತ. ಇನ್ನೂ ದಪ್ಪ ಆಗಿಲ್ಲ, ಎಲ್ಲ ಈಚಾಗಿದೆ, ಫುಲ್ ಹಣ್ಣಾಗಬೇಕು. ಅಕ್ಟೋಬರ್ ತಿಂಗಳೊತ್ತಿಗೆಲ್ಲ ಹಣ್ಣು ಸೀಸನ್ ಬರುತ್ತೆ. ತೋಟ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಆಯಿತಾ? ನನ್ನ ವಿಡಿಯೋ ನಿಮಗೆ ಚೋಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.